ನಮಸ್ಕಾರ. ನೀವು ಬ್ರೆಸ್ಟ್ ಫೀಡಿಂಗ್ ಮದರ್ ಆಗಿದ್ದಲ್ಲಿ ಈ ಸಿಂಪಲ್ ಸ್ಟೆಪ್ಸ್ ಅನ್ನು ಫಾಲೋ ಮಾಡಿ ಮತ್ತು ನಿಮ್ ಬ್ರೆಸ್ಟ್ ಮಿಲ್ಕ್ ಅನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಬಂದು ಎಷ್ಟಾಗುತ್ತೆ ಅಷ್ಟು ನೀವು ಡೈರೆಕ್ಟ್ ಬ್ರೆಸ್ಟ್ ಫೀಡಿಂಗ್ ಮಾಡಿದಾಗ ದಿಸ್ ಒನ್ ಹಾರ್ಮೋನ್ ಕಾಲ್ಡ್ ಸೀರಮ್ ಪ್ರೊಲ್ಯಾಕ್ಟಿನ್. ಅದ್ ಯಾವಾಗ ಸೀರಮ್ ಪ್ರೊಲ್ಯಾಕ್ಟಿನ್ ರಿಲೀಸ್ ಆಗುತ್ತೆ ಬ್ರೆಸ್ಟ್ ಮಿಲ್ಕ್ ಆಟೋಮ್ಯಾಟಿಕ್ಲಿ ಜಾಸ್ತಿ ಆಗುತ್ತೆ. ವೆನ್ ವಿ ಯೂಸ್ ಅದರ್ ಮೆಥಡ್ಸ್ ಲೈಕ್ ಎಕ್ಸ್ಪ್ರೆಸ್ ಬ್ರೆಸ್ಟ್ ಮಿಲ್ಕ್ ಇಲ್ಲಾಂದ್ರೆ ಬ್ರೆಸ್ಟ್ ಪಂಪ್ ಯೂಸ್ ಮಾಡಿದಾಗ ಆ ಸೀರಮ್ ಪ್ರೊಲ್ಯಾಕ್ಟಿನ್ ಲೆವೆಲ್ ಕಮ್ಮಿ ಆಗೋದ್ರಿಂದ ನಮ್ಮ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಕೂಡ ಕಮ್ಮಿ ಆಗುತ್ತೆ. ಸೊ ದ ಬೆಸ್ಟ್ ಮೆಥಡ್ ಇಸ್ ಡೈರೆಕ್ಟ್ ಬ್ರೆಸ್ಟ್ ಫೀಡಿಂಗ್. ಸೆಕೆಂಡ್ ಬಂದು ಮಿನಿಮಮ್ 3 to 4 liters ಆಫ್ ನೀರ್ ಕನ್ಸಂಪ್ಷನ್ ಮಾಡಬೇಕು ಎವ್ರಿ ಡೇ. ಏನಕ್ಕೆ ಅಂದ್ರೆ 70% ಆಫ್ ದ ಬ್ರೆಸ್ಟ್ ಮಿಲ್ಕ್ ವಿಲ್ ಕಂಟೈನ್ ವಾಟರ್. ಯಾವಾಗ ನೀವು ಚೆನ್ನಾಗಿ ನೀರ್ ಕುಡಿತೀರೋ ಆಗ ಕೂಡ ಅದ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಮೂರನೇದು ಬಂದು ಸೊಪ್ಪು ಮತ್ತೆ ತರಕಾರಿ ಜಾಸ್ತಿ ಸೇವನೆ ಮಾಡೋದ್ರಿಂದ ಕೂಡ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗುತ್ತೆ. ಸೊಪ್ಪಲ್ಲಿ ಸಬ್ಬಸಿಗೆ ಸೊಪ್ಪು, ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಇದರಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅದಲ್ಲದೆ ಈ ಸ್ಕ್ರೀನ್ ಅಲ್ಲಿ ಬರುವ ಎಲ್ಲಾ ಪದಾರ್ಥಗಳನ್ನು ಯೂಸ್ ಮಾಡೋದ್ರಿಂದ ಕೂಡ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗುತ್ತೆ. ಮಿನಿಮಮ್ ಈ ಸ್ಕ್ರೀನ್ ಅಲ್ಲಿ ಬಂದಿರೋದು 3 to 4 ಪದಾರ್ಥಗಳನ್ನ ನೀವು ದಿನ ನಿಮ್ ಡೈಲಿ ರೂಟೀನ್ ಯೂಸ್ ಮಾಡ್ಕೊಳ್ಳಿ. ಮಿಲ್ಕ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಯಾವಾಗ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಮಗು ಹೆಲ್ತ್ ಕೂಡ ಒಳ್ಳೇದಾಗುತ್ತೆ. ಸೊ ಈ ಎಲ್ಲಾ ಬಂದ 3 ಸ್ಟೆಪ್ ಕೂಡ ನಿಮ್ಮ ಬ್ರೆಸ್ಟ್ ಫೀಡಿಂಗ್ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡಿ ಮತ್ತೆ ಹೆಲ್ಪ್ ಮಾಡಿ.